ಗುಜರಾತ್ಗೂ ಕೂಡ HMPV ಹೆಮ್ಮಾರಿ ಕಾಲಿಟ್ಟಿದೆ. 2 ತಿಂಗಳ ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸೋಂಕು ಕಾಣಿಸಿಕೊಂಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ರಕ್ತ ಪರೀಕ್ಷೆಯನ್ನ ಇಲ್ಲೂ ಕೂಡ ಮಗುವಿನಲ್ಲಿ ಮಾಡಿಸಲಾಯಿತು ಆರೋಗ್ಯ ಸಮಸ್ಯೆ ಕಾರಣಕ್ಕೋಸ್ಕರ. ಸೊ ಇಲ್ಲೂ ಕೂಡ ಸೋಂಕಿರೋದು ಪತ್ತೆಯಾಗಿದೆ. ಅಲ್ಲಿಗೆ ಭಾರತದಲ್ಲಿ ಟೋಟಲ್ ಆಗಿ ಡಿಟೆಕ್ಟ್ ಆಗಿರುವಂತಹ ಅಂದ್ರೆ ರೆಕಾರ್ಡ್ ಮೇಲೆ ಇರುವಂತಹ ಟೋಟಲ್ ಕೇಸಸ್ 3. ಒಂದೇ ದಿನದಲ್ಲಿ 3 ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. 2 ಬೆಂಗಳೂರಿನದ್ದೇ, 1 ಈಗ ಗುಜರಾತ್ ಕೂಡ ಆ್ಯಡ್ ಆನ್ ಆಗ್ತಾ ಇದೆ. ಸೊ ಈ ಮಗುವಿಂದು ಅಗೇನ್ ಟ್ರಾವೆಲ್ ಹಿಸ್ಟ್ರಿ ಏನು, ಮತ್ತು ತಂದೆ ತಾಯಿ ಜೊತೆಗೆ ಆ ಮಗುವಿನ ಕಾಂಟ್ಯಾಕ್ಟ್ನಲ್ಲಿ ಇದ್ದವ್ರು ಯಾರು, ಅವರೆಲ್ಲರದ್ದು ಕೂಡ ಈಗ ಸೆಲ್ಫ್ ಐಸೋಲೇಷನ್ ಆಗಿದೆಯಾ, ಏನು ಕತೆ, ಸ್ಯಾಂಪಲ್ಸ್ ಏನು ಹೇಳುತ್ತೆ ಪ್ರಶ್ನೆ ಇದೆ. ಆರೋಗ್ಯ ಇಲಾಖೆಗೆ ಮತ್ತೊಂದು ಸಲ ಅತಿ ದೊಡ್ಡ ಟಾಸ್ಕ್ ಎದುರಾಗ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಒಂದೇ ದಿನದಲ್ಲಿ 3 ಕೇಸ್ಗಳು ಬೇರೆ ಬೇರೆ ಕಡೆಯಲ್ಲಿ ರೆಕಾರ್ಡ್ ಆಗಿದೆ. 1 ಗುಜರಾತ್, ಮತ್ತೆರಡು ಕೇಸ್ಗಳು ಬೆಂಗಳೂರಿಗೆ ಸಂಬಂಧಪಟ್ಟಂತೆ. ಇಲ್ಲೂ ಕೂಡ ಸೇಮ್ ಬೆಂಗಳೂರಿನಲ್ಲಿ ಹೇಗೆ ಮಗುವಿನ ಬ್ಲಡ್ ಸ್ಯಾಂಪಲ್ ತಗೊಂಡಾಗ ಟೆಸ್ಟ್ ಮಾಡಿಸಿದಾಗ ಗೊತ್ತಾಯಿತು, ಇಲ್ಲೂ ಸೇಮ್ ಸಿಮಿಲರ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಮತ್ತು ಬಹುತೇಕ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇರೋದು, ಬ್ಲಡ್ ಸ್ಯಾಂಪಲ್ಸ್ನಲ್ಲಿ ಆಲ್ಮೋಸ್ಟ್ HMPV ಪ್ರೆಸೆನ್ಸ್ ಇರುತ್ತೆ. ಬಟ್ ವೈರಾಣುವಿನ ಕೆಪಾಸಿಟಿ ಏನು, ಎಷ್ಟರ ಮಟ್ಟಿಗೆ ಹಾನಿ ಮಾಡಬಹುದು ಅನ್ನೋದ್ರ ಮೇಲೆ ಅದು ಡೇಂಜರಸ್ಸಾ ನಾನ್ ಡೇಂಜರಸ್ ಅನ್ನೋದು ಗೊತ್ತಾಗುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ಮತ್ತು ವೈರಲ್ ಲೋಡ್ ಅಂತ ಇಂಪಾರ್ಟೆಂಟು ಪ್ರತಿ ವೈರಸ್ಗೆ ಸಂಬಂಧಪಟ್ಟಂತೆ. ಸೊ ವೈರಲ್ ಲೋಡ್ ಏನು ಹೇಳುತ್ತೆ ಅದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. 2 ತಿಂಗಳ ಮಗುವಿನಲ್ಲಿ HMP ವೈರಸ್ ಪತ್ತೆಯಾಗಿದೆ. ಗುಜರಾತ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಗುಜರಾತ್ನ ಅಹಮದಾಬಾದ್ನಲ್ಲಿ ಮಗುವಿನಲ್ಲಿ ಸೋಂಕಿರೋದು ದೃಢ ಆಗ್ತಾ ಇದೆ. ಚಿಕ್ಕ ಮಕ್ಕಳನ್ನೇ ಈ ಹೆಮ್ಮಾರಿ ಟಾರ್ಗೆಟ್ ಮಾಡುತ್ತೆ ಅನ್ನುವಂತಹ ವಿಶ್ಲೇಷಣೆ ಇಡೀ ಜಗತ್ತಿನಾದ್ಯಂತ ಏನಿತ್ತು ಅದು ಆಲ್ಮೋಸ್ಟ್ ಈ 3 ಕೇಸ್ಗಳನ್ನು ನೋಡಿದಾಗ ಸಿಮಿಲರ್ ಅಂತ ಅನಿಸ್ತಾ ಇದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ತುರ್ತು ಸಭೆಯನ್ನ ಕರೆಯಲಾಗಿತ್ತು. ಸೊ ಈ ಸೋಂಕಿನ ಪ್ರಮಾಣವನ್ನು ತಡೆಗಟ್ಟೋದು ಹೇಗೆ ಮತ್ತು ನಿಭಾಯಿಸಬೇಕಾಗಿರುವಂತಹ ಚಾಲೆಂಜಸ್ ಏನು, ತೆಗೆದುಕೊಳ್ಬೇಕಾಗಿರುವಂತಹ ಮುಂಜಾಗ್ರತಾ ಕ್ರಮಗಳೇನು, ಸಾರ್ವಜನಿಕರಿಗೆ ಗೈಡ್ಲೈನ್ಸ್ ಅನ್ನ ಬೇರೆ ರಾಜ್ಯದವರ ರೀತಿ ರಿಲೀಸ್ ಮಾಡಬೇಕಾ, ಏನ್ ಕತೆ ಅಥವಾ ಸ್ವಲ್ಪ ವೇಟ್ ಮಾಡಬೇಕಾ, ಎಲ್ಲದ್ರ ಬಗ್ಗೆ ಚರ್ಚೆಯನ್ನ ಇವತ್ತಿನ ಬಹಳ ಪ್ರಮುಖ ಮೀಟಿಂಗ್ನಲ್ಲಿ ನಡೆಸಲಿಕ್ಕಿದ್ದಾರೆ. 12:30ಗೆ ಮೀಟಿಂಗ್ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲ ವಿಚಾರಗಳು ಡಿಸ್ಕಸ್ ಆಗುತ್ತೆ. 3 ತಿಂಗಳ ಹೆಣ್ಮಗು ಈಗಾಗಲೇ ಡಿಸ್ಚಾರ್ಜ್ ಆಗಿದೆ ಆ ಮಗು. ಸೊ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ 8 ತಿಂಗಳ ಮತ್ತೊಂದು ಮಗು ಇನ್ನೂ ಕೂಡ ಟ್ರೀಟ್ಮೆಂಟನ್ನು ಪಡಿತಾ ಇದೆ. ಪ್ರಾಬಬ್ಲಿ ಇವತ್ತು ಅದು ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಒಂದು ಕುಟುಂಬ ವಾಸ ಇದ್ದಿದ್ದು ಯಲಹಂಕದಲ್ಲಿ. ನೋಡಿ, 8 ತಿಂಗಳ ಗಂಡು ಮಗು ಜನವರಿ 3ನೇ ತಾರೀಕು ಸೋಂಕು ಪತ್ತೆ ಆಗತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆ ಮಗುವಿಗೆ ಕೊಡಲಾಗ್ತಾ ಇರುತ್ತೆ. ಆಲ್ಮೋಸ್ಟ್ 3 ತಿಂಗಳ ಹೆಣ್ಮಗು ಈಗಾಗಲೇ ಡಿಸೆಂಬರ್ 3ನೇ ವಾರದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡಿಟೆಕ್ಟ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ಏನೋ ಸ್ಟಾರ್ಟ್ ಆಗಿದೆ. ಸೊ ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಹಾಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಗೈಡ್ಲೈನ್ಸ್ ಇಶ್ಯೂ ಆಗಿದೆ, ತೆಲಂಗಾಣ, ಡೆಲ್ಲಿಯಲ್ಲೆಲ್ಲ. ಸೊ ನಮ್ಮಲ್ಲಿ ಏನು ಕತೆ ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದು ಇವತ್ತಿನ ಮೀಟಿಂಗ್ ಬಗ್ಗೆ? ಮಮತಾ, ಈಗಾಗಲೇ ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದ್ರೆ, ಅದೇ ಮಾದರಿಯ ಗೈಡ್ಲೈನ್ಸ್ ಅನ್ನು ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಮುಂಜಾಗ್ರತಾ ಕ್ರಮ ಅಂತೇಳಿ ಬಿಡುಗಡೆಯನ್ನ ಮಾಡಿರುವಂತದ್ದು ಆರೋಗ್ಯ ಇಲಾಖೆ. ಜೊತೆಗೆ ಇನ್ನಷ್ಟು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಇವತ್ತಿನ ಸಭೆಯಲ್ಲೂ ಕೂಡ ಅದೇ ರೀತಿಯಂತ ಪ್ರಮುಖವಾಗಿ ಚರ್ಚೆ ಆಗುವಂತದ್ದು. ಈಗಾಗಲೇ 2 ಮಕ್ಕಳಲ್ಲಿ ವೈರಸ್ ಕಾಣಿಸಿಕೊಂಡಿರೋದ್ರ ಬಗ್ಗೆ ಚರ್ಚೆ ಆಗಿ ಆ ಒಂದು ಸಾಧಕ ಬಾಧಕಗಳು ಮತ್ತೆ ಯಾವ ರೀತಿಯಾಗಿ ಇದನ್ನ ಮುಂಜಾಗ್ರತೆಯಾಗಿ ಕ್ರಮಗಳನ್ನ ಬಿಡುಗಡೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಬೇರೆ ಜಿಲ್ಲೆಗಳಿಂದ ಕೂಡ ಮಾಹಿತಿಯನ್ನು ತರಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಗೈಡ್ಲೈನ್ಸ್ ಏನ್ ಬಿಡುಗಡೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಈಗಾಗಲೇ ಬಿಡುಗಡೆ ಆಗಿರುವಂತಹ ಗೈಡ್ಲೈನ್ಸ್ ಏನಿದೆ ಅದಕ್ಕೆ ಹ್ಯಾಡಪ್ ಆಗುವಂತ ಗೈಡ್ಲೈನ್ಸ್ ಏನಿದೆ, ಆಸ್ಪತ್ರೆಗೆ ಕ್ಲಿನಿಕಲ್ ಟ್ರೀಟ್ಮೆಂಟ್ ಗೆ ಸಂಬಂಧಪಟ್ಟಂತೆ, ಜೊತೆಗೆ ರೋಗಿಗಳು ಈ ರೀತಿಯ ರೋಗ ಲಕ್ಷಣ ಇರುವಂತಹ ವ್ಯಕ್ತಿಗಳು ಮನೆಯಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಗೈಡ್ಲೈನ್ಸ್ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ಲ್ಯಾಬ್ಗೆ ಸ್ಯಾಂಪಲ್ ಅನ್ನ ಕಳಿಸುವ ವಿಚಾರ ಬಗ್ಗೆ, ಅವರಲ್ಲಿ ಕಾಣಿಸ್ಕೊಂಡಿರುವಂತಹ ವೈರಸ್ ಅದು ಮ್ಯೂಟೆಂಟ್ ವೈರಸ್ ಅಥವಾ ಹಳೆ ವೈರಸ್ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಖಚಿತ ಮಾಡ್ಕೊಳ್ಳೋದ್ರ ಬಗ್ಗೆ ಕೂಡ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಮಮತಾ, ರೈಟ್, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಮತ್ತೆ 20 ವರ್ಷ 30 ವರ್ಷದಿಂದ ವೈರಸ್ ಇದೆ, ಈಗಲೂ ಅದೇ ಹಳೆ ವೈರಸ್ ಅಂತ ಹೇಳಕ್ ಬರಲ್ಲ. ಅದು ಟೈಮ್ ಟು ಟೈಮ್ ಪ್ರತಿ 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಅದು ಮ್ಯೂಟೆಂಟ್ ಆಗ್ತಾನೆ ಇರುತ್ತೆ. ವೈರಸ್ದು ಬಿಹೇವಿಯರೇ ಹಾಗೆ.
ಸೊ ಈ ವೈರಸ್ ಎಷ್ಟು ಡೇಂಜರಸ್ಸು ಮತ್ತು ಕಂಟೇಜಿಯಸ್ ಅನ್ನೋದು ನೋಡಬೇಕಾಗಿದೆ ನಾವು. ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಪ್ರಮಾಣ ಹೆಚ್ಚ ಅನ್ನೋದನ್ನ ನೋಡಬೇಕಾಗಿದೆ ನಾವು.